ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಹಸಿ ಮಜ್ಜಿಗೆ ಹುಳಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರ್ತದೆ. ಅದರಲ್ಲೂ ಅನ್ನ ಮುದ್ದೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಆಗಿದೆ. ತುಂಬಾ ಚೆನ್ನಾಗಿರ್ತದೆ. ಬೇಗನೆ ಆಗ ಸುಲಭವಾಗಿ ಮಾಡ್ಕೋಬೋದು. ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಮೊಸರು, ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಇಂಗು, ಜೀರಿಗೆ ಮತ್ತು ಸಾಸಿವೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ನಾಟಿ ಬೆಳ್ಳುಳ್ಳಿ ಹಾಗೂ ಮೆಣಸು ಒಂದು 10ರಿಂದ 15 ಮೆಣಸಿನಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಕರಿಬೇವಿನ ಸೊಪ್ಪು, ಶುಂಠಿ ಸಣ್ಣಗೆ ಹೆಚ್ಕೊಂಡಿದೆ, ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಹೆಚ್ಕೊಂಡಿರೋವಂಥದ್ದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದೆ. ಅದರಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಣಸು ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಹುರ್ಕೊಂಡಾದ್ಮೇಲೆ ಶುಂಠಿ ಕೂಡ ಅದಕ್ಕೆ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪರಿಮಳ ಘಮ ಘಮ ಅಂತ ಬರ್ತಿದೆಯಲ್ಲ, ಈಗ ಅದನ್ನು ಹುರ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ. ಈಗ ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ರುಣ್ಣಿಗೆ ರುಬ್ಕೊಂಡಿದೆ. ಈಗ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಮೊಸರು ಕಡಿಯೋದನ್ನ ಮಿಕ್ಸಿ ಜಾರಲ್ಲಿ ತೋರಿಸ್ತೀನಿ, ಹೇಗೆ ಮೊಸರನ್ನ ಕಡಿಬೇಕು ಅಂತ. ಈಗ ಮುಚ್ಚೆ ಬನ್ನಿ ತೋರಿಸ್ತೀನಿ. ನೋಡಿ, ಒಂದೇ ಒಂದು ಪಲ್ಸು ಅಷ್ಟೇ ಸಾಕು. ಒಂದೇ ಸೆಕೆಂಡ್ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಿಬಿಟ್ರೆ ಸಾಕು, ಮಜ್ಜಿಗೆ ರೆಡಿ ಆಗುತ್ತದೆ. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದ್ರೆ ಅದು ರುಚಿ ಕೆಟ್ಟೋಗುತ್ತೆ. ಸೊ ಈಗ ಅದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಮತ್ತೆ ನೀರು ಹಾಕ್ಕೊಂಡು ಕೂಡ ಅದರದ್ದು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ. ಇಂಗಿನ ಪರಿಮಳ ಚೆನ್ನಾಗಿದೆ ಅಲ್ಲ, ಘಮ ಘಮ ಅಂತ ಬರ್ತಿದೆ ಇಂಗಿನ ಪರಿಮಳ. ಈಗ ಈರುಳ್ಳಿ, ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಅದ್ರ ಜೊತೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಚೋಟಲ್ಲಿ ಆಡಿಸ್ತಾ ಇರೋಣ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಈಗ ರುಬ್ಕೊಂಡು ಇಟ್ಕೊಂಡಿದ್ಯಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಕೈ ಆಡಿಸ್ಕೊಳ್ಳೋಣ ಮತ್ತೊಮ್ಮೆ. ಚೆನ್ನಾಗಿ ಫ್ರೈ ಕೂಡ ಆಗಲಿ ಈರುಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಅದನ್ನು ರುಬ್ಕೊಂಡಿರೋಂಥ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಬಾಣಲಿನಾಗೆ ಮತ್ತೆ ಮಜ್ಜಿಗೆ ಸೇರಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ. ಅದರ ಒಗ್ಗರಣೆ ಎಲ್ಲ ಇದಕ್ಕೆ ಬರಲಿ ಅಂತ. ಸೊ ಈಗ ಬಿಸಿ ಬಿಸಿ ಮುದ್ದೆಯೊಂದಿಗೆ ಹಸಿ ಮಜ್ಜಿಗೆ ಹುಳಿನ ಬಡಿಸ್ತಿದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ಮುದ್ದೆಗೆ, ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು. ಈ ಮಜ್ಜಿಗೆ ತಂಪಾಗಿ ಕೂಡ ಇರುತ್ತದೆ. ಬೇಸಿಗೆಯಲ್ಲಿ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಕೂಡ ಇಟ್ಟಿದ್ದೇನೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರ್ತದೆ ಈ ಹಸಿ ಮಜ್ಜಿಗೆ ಹುಳಿ. ಅನ್ನಕ್ಕೆ, ಮುದ್ದೆಗೆ ಬೊಂಬಾಟಾಗಿರ್ತದೆ. ನಾನೀಗ ಮುದ್ದೆ ಜೊತೆ ಸವಿತೀನಿ ಈ ಮಜ್ಜಿಗೆ ಹುಳಿ. ಹೇಗಿರುತ್ತೆ ಅಂತ ನೋಡೋಣ. ಸೊ ನೀವು ಕೂಡ ಮನೇಲಿ ಈ ರೀತಿ ಮಜ್ಜಿಗೆ ಹುಳಿ ಎಲ್ಲ ಮಾಡ್ತೀರಲ್ವ? ಬನ್ನಿ ಈಗ ಟೇಸ್ಟ್ ಮಾಡಿ ನೋಡಿ, ಹೇಳ್ತೀನಿ ಹೇಗಿದೆ ಅಂತ. ಸೊ ಮುದ್ದೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಉಪ್ಪು ಖಾರ ಎಲ್ಲ ಒಂದು ಹದವಾಗಿದೆ. ಜೊತೆಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ಕೂಡ ತಿಂತಾಯಿದ್ದೀನಿ. ಸೊ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೀವ್ಯಾರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ
ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೀವು ಕೂಡ ಖಂಡಿತವಾಗಿ ಈ ಮಜ್ಜಿಗೆ ಹುಳಿ ಮಾಡ್ತೀರಲ್ಲ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.